ಮೈಸೂರು ಕಾವೇರಿ ಒಂದೇ. ಕಾವೇರಿ ಅಂದ್ರೆ ನೀನು ಬೇರೆ ಅತ್ತಿತ್ತ ಇಡೀ ರಾಜ್ಯವೇ ಕಾವೇರಿ ಇದ್ದಂಗೆ. ಕಬಿನಿ ಇದೆ, ಹಾರಂಗಿ ಇದೆ, ಹೇಮಾವತಿ ಇದೆ, ಇಲ್ಲಿ ಕೃಷ್ಣ ಇದೆ, ಈ ಎಷ್ಟಿದೆ ನಮ್ಮಲ್ಲಿ. ಮಹದಾಯಿ, ಕಳಸಬುಂಡೂರಿ. ನಿಮ್ಗೆ ಶಕ್ತಿನೇ ಇಲ್ವೇ? ಅದ್ರ ಬಗ್ಗೆ ಒಂದು ಯುದ್ಧ ಮಾಡಕ್ಕೆ ಶಕ್ತಿನೇ ಇಲ್ವೇ? ಗೋವಾದವರು ನಿಮ್ಮನ್ನು ಎದುರಿಸ್ತಾ ಇದ್ದಾರೆ, ನಿಮಗೆ ಶಕ್ತಿನೇ ಇಲ್ಲ. ಆಮೇಲೆ ನಮಗೆ 4 ಜನ ಕೇಂದ್ರದ ಮಂತ್ರಿಗಳು ದಂಡ. ಒಬ್ರು ಜೋಶಿ ಅಂತ, ಇನ್ನೊಬ್ರು ಯಾರು ಶೋಭಾ ಕರಂದ್ಲಾಜೆ, ಇನ್ನೊಬ್ಬ ಸೋಮಣ್ಣ ಅಂತ, ಇನ್ನೊಬ್ಬ ಏನಂದ್ರಿ ಕುಮಾರಸ್ವಾಮಿ. ಓಯ್ಯೋ 4 ಜನ ಹೊಡಿತಾರೆ ಬುರುಡನ. ಇದು ಬಹುಶಃ ಈ ಬುಡ್ಬುಡ್ಕಿಯವರು ಮಾಡಲ್ಲ. ನಮ್ಮಲ್ಲಿ ಹಿಂದೆ ಹಳ್ಳಿಲಿ ಬರ್ತಿದ್ರು, ಲಟ 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 ಹೇಳಿ ನಿಮ್ಮ ಮನೆ ಉದ್ಧಾರ ಆಗುತ್ತೆ ನಿಮ್ಗೆ. ಅವ್ರ ಅಪ್ಪನ ವೀರಿಸ್ಬಿಟ್ರಿ ಇವರು. ಅಪ್ಲೆಸ್ ಫೆಲೋಸ್ ಇವರೆಲ್ಲ. ನಾಚಿಕೆ ಆಗುತ್ತೆ ಇವರು ಮಂತ್ರಿಗಳಾಗಿರೋ ಬದಲು. ಒಂದು ದಿನ ಮಾತಾಡಿ ಅಥವಾ ನಾ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ ಸ್ಥೈರ್ಯ ಶಕ್ತಿ ಬದೇ ಹೋಯ್ತು. ನಮ್ಮ ರಾಜ್ಯ ದುರ್ದೈವ. ಒಂದು ಕಾಲದಲ್ಲಿ ನಮ್ಮ ರಾಜ್ಯದಿಂದ ಅದ್ಭುತವಾದಂಥ ವ್ಯಕ್ತಿಗಳು ಆಯ್ಕೆ ಆಗ್ತಾ ಇದ್ರು. ಇದರ ಹುಡುಗಾಟ ಆಗಿದೆ. ಅಪ್ಪ ಮಂತ್ರಿ, ಮಗ MLA, ಸೊಸೆ ಬರೀದೆ ಹಂಚಿಕೊಂಡಿದ್ದಾರೆ. ಫ್ಯಾಮಿಲಿ ಇದು ಹಂಚಿಕೊಂಡಿದ್ದಾರೆ. ನಾನು ಕನ್ನಡ ಪರ ಸಂಘಟನೆಗಳು ಹೇಳ್ತೀನಿ, ನೀವು ಭದ್ರವಾಗಿ ಹೋರಾಟ ಮಾಡಬೇಕು. ಜಾತಿ ಗೀತಿ ಯಾವ್ದು ಇಟ್ಕೊಳ್ಳೋಕೆ ಕೂಡದು. ಒಂದೇ ಜಾತಿ, ಕನ್ನಡ ಜಾತಿ. ಕನ್ನಡ ಬಿಟ್ಟು ಯಾವ ಜಾತಿ? ಕನ್ನಡ. ನಾನು ನನ್ನ ಮಗಳು ಮನೆಗೆ ಇವರು ಬಂದಿದ್ರು, ಏನ್ ಬರೆಸಬೇಕು ಜಾತಿ ಕೇಳಿದ್ರೆ ಕನ್ನಡ ಜಾತಿ ಅಂತ ಬರೆಸಿ ಕಳಿಸಿ ಅಂತ ಅಂದೆ. ಒಳ್ಳೆ ಕಥೆ ಏನಂತೆ, ಕನ್ನಡ ಜಾತಿ. ಇದರಲ್ಲಿ ಬೇರೆ ಜಾತಿಗಳನ್ನ ಹೇಳ್ಕೊಂಡು ಜಾತಿಗೊಬ್ಬ ಮಂತ್ರಿ, ಜಾತಿಗೊಬ್ಬ ಇದು. ಅಯ್ಯೋ ಕರ್ಮವೇ. ಈ ರಾಜ್ಯ ಆದದ್ದು ಭಾಷಾವಾರ ಪ್ರಾಂತ್ಯ, ಜಾತಿವಾರ ಪ್ರಾಂತ್ಯ. ಈಗ ಅದು ಜಾತಿವಾರ ಪ್ರಾಂತ್ಯ ಆಗ್ಬಿಟ್ಟಿದೆ. ಇದು ಭಾಷಾವಾರ ಪ್ರಾಂತ್ಯ. 1956 ನವೆಂಬರ್ 1 ಭಾಷಾವಾರ ಪ್ರಾಂತ್ಯ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಆವತ್ತಿನ ಮೊದಲನೇ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡ್ತಾರೆ. ಕೆಂಗಲ್ ಹನುಮಂತೇವರು ಇರ್ತಾರೆ, ನಿಜಲಿಂಗಪ್ಪನವರು ಇರ್ತಾರೆ, ಕಡಿದಾಳ ಮಂಜಪ್ಪ ಇರ್ತಾರೆ. ಕಾವೇರಿ ಮತ್ತು ಬೆಳಗಾವಿ ಅದೇ ಸ್ವಲ್ಪ ಇದು ನಮ್ಮ ಬಾರ್ಡ್ರು. ನಾನು ಸುಮಾರು ಒಂದು ನಿಮಿಷ ದಯಮಾಡಿ ಸ್ವಲ್ಪ ಕೇಳಿ. ನಾನು ಒಂದು 1967 ನಾನು ಅಸೆಂಬ್ಲಿ ಮೆಂಬರು. 1967 ನೀವು ಹುಟ್ಟಿದ್ದರಿಲ್ವೋ, ನಿಮ್ಮ ತಂದೆಯವರು ಹುಟ್ಟಿದ್ದರಿಲ್ವೋ ಗೊತ್ತಾಯ್ತಲ್ಲ, ಅದಿರಲಿ. ಆದ್ರಿಂದ ನಾನು ಅದು ಬೇಡ ಇದು ಬೇಕು ಅಂದ್ರೆ ಇದನ್ನೇ ಹೇಳೋಣ, ತಪ್ಪೇನಿಲ್ಲ. ಯಾವ್ದು ಬೇಕು ಅದನ್ನೇ ಹೇಳ. ಹೌದು ಹೇಳ. ಅದು ನಗರ ಪಾಲಿಕೆ ಒಂದು ಸೀಮಿತ ಆಗುತ್ತೆ. ಇಡೀ ರಾಜ್ಯ ಅಖಂಡ ಕರ್ನಾಟಕ ಬಂದಂದಾಗ ಅದಕ್ಕೆ ಇಡೀ ರಾಜ್ಯ ಸೇರಬೇಕು. ಗೊತ್ತಾಯ್ತಾ? ಕಾವೇರಿ ನೀರು ನಿರ್ವಹಣಾ ಸಮಿತಿ ಈಗ ಮೊನ್ನೆ ವಿರೋಧ ಪಕ್ಷದವರೆಲ್ಲ ಕರೆದಿದ್ರು. ಏನಾಯ್ತು ಅಲ್ಲಿ? ವಿರೋಧ ಪಕ್ಷದವರಿಗೆ DK ಶಿವಕುಮಾರ್ ಅವರು ಮ್ಯಾಜಿಕ್ ಮಾಡಿಬಿಟ್ರು. ಬಹಳ ಬುದ್ಧಿವಂತಿಕೆಯಿಂದ ಮಳೆ ಬಂತು, ನೀರಿತ್ತು ಹಂಗಂದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರು ತಬ್ಕೊಂಡ್ಬಿಟ್ರು. ಬಿಜೆಪಿಯವರು ಅವ್ರನ್ನ ತಬ್ಗಳದು, ಇವ್ರ ತಬ್ಗಳದೇ ಟಿವಿಲಿ ಬಂತು, ಇವರಿಗೆ ಅಂತ ಮ್ಯಾಜಿಕ್. ಆ ಕಡೆ ಅವ್ರು ಕೇಳ್ತಾರೆ, ಯಡಿಯೂರಪ್ಪ ಕೇಳಿದ ತಕ್ಷಣ ಅಲ್ಲೇ ತಕ್ಷಣ ಹಿಂಗಂದು ಲಾಡು. ಈ ಕಡೆ ಕೇಳ್ತಾರೆ ಕುಂಬಳಕಾಯಿ.
ಎಷ್ಟು ಬೇಗ ಮ್ಯಾಜಿಕ್ ಆಗೋಯ್ತು ಅಂದ್ರೆ ಇದು ಮ್ಯಾಜಿಕ್ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಮ್ಯಾಜಿಕ್ ಗೊತ್ತು, ನಾನು ಬಹಳ ವರ್ಷದ ಬಂದೆ ಮ್ಯಾಜಿಕ್ ಮುಖ್ಯಮಂತ್ರಿ. ಈಗೇನು ನಿಮ್ದು ಕಬಿನಿಯಿಂದ ನೀರಿರೋದು, ಕಾವೇರಿಯಿಂದಲ್ಲ. ಡಿಸ್ಪ್ಯೂಟ್ ಇರೋದು ಬಂದೆ ಒಂದು ನಿಮಿಷ, ಇದು ಸ್ವಲ್ಪ ಪ್ರಿಯಂಬಲ್ದು ದಯವಿಟ್ಟು ಯಾವತ್ತು ಈ ಥರ ಇರಲ್ವಲ್ಲ, ಯಾಕೆ ಹಿಂಗೆ ಇವತ್ತು ಬಹಳ ಒತ್ತಾಯ ಮಾಡ್ತಾ ಇದ್ದೀನಿ ಗೊತ್ತಾಗಲಿಲ್ಲ. ಒಂದು ಕಬಿನಿ ಇರೋದು ಡಿಸ್ಪ್ಯೂಟು ಇಲ್ಲ, ಕಾವೇರಿ ಡಿಸ್ಪ್ಯೂಟ್ ಇರೋದು. ನೀವು ಕಬಿನಿ ನೀರು ಬಿಟ್ಟು ಅಂತ ಅಂದ್ಬಿಟ್ಟು ಬುರುಡೆ ಹೊಡೆದ್ರೆ ಒಪ್ಕೊಂಡೋದ್ರು. ಆದ್ದರಿಂದ ನಮಗೆ ಕಾವೇರಿ ಮುಖ್ಯಮಂತ್ರಿ ಹೇಳೋದ್ರಲ್ಲಿ ನಂಬಿಕೆ ಇಲ್ಲ. ಇವತ್ತು ತಮಿಳುನಾಡಿನಲ್ಲಿ DMK ಅವರು ADMK ಅವರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ ಅಂತೇಳಿ. ರೈತರು ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ನೀರಿಲ್ಲ ಕೊಡೋ ಪ್ರಶ್ನೆನೇ ಇಲ್ಲ. ಮೇಕೆದಾಟು, ಯಾರು ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದವರು? DK ಶಿವಕುಮಾರ್ ಉದ್ದಕ್ಕೆ ಪಾದಯಾತ್ರೆ ಮಾಡಿದ್ರು. ಈಗ ಮೇಕೆದಾಟಿಗೆ ಪಾರ್ಲಿಮೆಂಟ್ನಲ್ಲೇ ನಿಮಗೆ ಹೇಳಿದ್ರು ಯಾರ ಅನುಮತಿ ಬೇಕಾಗಿಲ್ಲ, ನೀವು ಮೇಕೆದಾಟು ಮಾಡಿ ಅಂತ. ನೀವು ಮೇಕೆದಾಟು ಮಾಡೋದಕ್ಕೆ ಏನ್ ಮಾಡಿದ್ದೀರಿ ಅಂತ ನಿಮ್ಮಲ್ಲಿ ಏನು ಕಾಡ್ತಾ ಇಲ್ಲ. ಬೆಳಗಾವಿ ಉಳಿಸಬೇಕು, ಹಂಗಂದ್ರೆ ಇಡೀ ಬೆಳಗಾವಿಯ ಸಮಗ್ರತೆಯನ್ನ ಉಳಿಸಬೇಕು ಅನ್ನೋದೇ ಈ ಅಖಂಡ ಕರ್ನಾಟಕ ಬಂದ್ಗೆ ಇಲ್ಲಿಂದ ಶಕ್ತಿ. ಬೆಳಗಾವಿ ಉಳಿಬೇಕು, ಬೆಳಗಾವಿ ಮಹಾನಗರ ಪಾಲಿಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.